ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಮಂಡ್ಯದಲ್ಲಿ ಕಸಪ ವೇದಿಕೆ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ 58 ಎಕರೆ ವಿಶಾಲ ಜಾಗದಲ್ಲಿ ವೇದಿಕೆ ನಿರ್ಮಾಣಕ್ಕೆ ಚಾಲನೆ ಕೊಡಲಾಗಿದೆ. ಸ್ಯಾಂಜೋ ಆಸ್ಪತ್ರೆ ಹಿಂಭಾಗದ ಜಾಗದಲ್ಲಿ ಭೂಮಿ ಪೂಜೆ ನಡೆದಿದೆ. ಸಚಿವ ಎನ್ ಚಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಭೂಮಿ ಪೂಜೆಯನ್ನು ಮಾಡಲಾಗಿದೆ. ಡಿಸೆಂಬರ್ 20ರಿಂದ ಡಿಸೆಂಬರ್ 22ರವರೆಗೆ ಅಂದರೆ 3 ದಿನಗಳ ಕಾಲ ಕಸಪ ಸಮ್ಮೇಳನ ನಡೆಯಲಿದೆ. ಭೂಮಿ ಪೂಜೆಯಲ್ಲಿ ಕಸಪ ರಾಜ್ಯಾಧ್ಯಕ್ಷರು, ಶಾಸಕರು ಭಾಗಿಯಾಗ್ತಾ ಇದ್ದಾರೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಸಪ ವೇದಿಕೆ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. 58 ಎಕರೆ ವಿಶಾಲ ಜಾಗದಲ್ಲಿ ವೇದಿಕೆ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ಕೊಡಲಾಗಿರುವಂಥದ್ದು. ಸ್ಯಾಂಜೋ ಆಸ್ಪತ್ರೆ ಹಿಂಭಾಗದ ಜಾಗದಲ್ಲಿ ಭೂಮಿ ಪೂಜೆ ನಡೆದಿದೆ. ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಭೂಮಿ ಪೂಜೆಯನ್ನು ಮಾಡಲಾಗಿರುವಂಥದ್ದು. ಡಿಸೆಂಬರ್ 20ರಿಂದ ಡಿಸೆಂಬರ್ 22ರವರೆಗೆ 3 ದಿನಗಳ ಕಾಲ ಕಸಪ ಸಮ್ಮೇಳನ ನಡೆಯಲಿದೆ. ಭೂಮಿ ಪೂಜೆಯಲ್ಲಿ ಕಸಪ ರಾಜ್ಯಾಧ್ಯಕ್ಷರು, ಶಾಸಕರು ಭಾಗಿಯಾಗಿದ್ದಾರೆ. आयुध महालक्ष्मी समर्पयामि एकदा ब्रह्मण उपहरते एकदैव यजमान आयुस्तेजो ददाति सांगाय सायुधाय नमोस्तुते या देवी सर्वभूतेषु भूमि रूपेण संस्थिता. गुरु बंधने रवि ನಾನು ಇಬ್ಬರಿದ್ದೀವಿ. ಎಸ್ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಸಪ ವೇದಿಕೆ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. 58 ಎಕರೆ ವಿಶಾಲ ಜಾಗದಲ್ಲಿ ವೇದಿಕೆ ನಿರ್ಮಾಣಕ್ಕೆ ಚಾಲನೆ ಕೊಡಲಾಗಿದೆ. ಸ್ಯಾಂಜೋ ಆಸ್ಪತ್ರೆ ಹಿಂಭಾಗದ ಜಾಗದಲ್ಲಿ ಭೂಮಿ ಪೂಜೆ ನಡೆದಿರುವಂಥದ್ದು. ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಭೂಮಿ ಪೂಜೆ ಮಾಡಲಾಗಿದೆ. ಡಿಸೆಂಬರ್ 20ರಿಂದ ಡಿಸೆಂಬರ್ 22ರವರೆಗೆ 3 ದಿನಗಳ ಕಾಲ ಕಸಪ ಸಮ್ಮೇಳನ ನಡೆಯಲಿದೆ. ಇನ್ನು ಭೂಮಿ ಪೂಜೆಯಲ್ಲಿ ಕಸಪ ರಾಜ್ಯಾಧ್ಯಕ್ಷರು, ಶಾಸಕರು ಭಾಗಿಯಾಗಿದ್ದಾರೆ. प्रार्थना समर्पयामि.